ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 174ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಪ್ರಭಾವ, ಮಥುರೆಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪವಿತ್ರಾತ್ಮನಾಗಿದ್ದ ಮಹಾನಾಮನೆಂಬವನಿಂದ ಯಮುನಾ ಸಂಗಮ ಸ್ನಾನ, ವಾಮನದೇವ ವ್ರತಾದಿಗಳ ವಿಚಾರ ಶ್ರವಣ ಮಾತ್ರದಿಂದಲೇ ತಮ್ಮ ಪಿಶಾಚ ಜನ್ಮವನ್ನು ಕಳೆದುಕೊಂಡು ವಿಮಾನದಲ್ಲಿ ಸ್ವರ್ಗಕ್ಕೆ ಹೋದ ಪರ್ಯುಷಿತ, ಸೂಚಿ, ಮುಖ ಶೀಘ್ರಗಧ, ರೋಧಕ, ಲೇಖಕ ಎಂಬ ಹೆಸರಿನ 5 ಮಹಾಪಿಶಾಚರ ಕಥೆ. ಪಿಶಾಚ ಜನ್ಮವನ್ನು ಪಡೆಯುವವರು ಮತ್ತು ಪಡೆಯದವರು, ಯಮುನಾ ಸರಸ್ವತಿ ಸಂಗಮ ಸ್ನಾನ, ವಾಮನದೇವ ವ್ರತ ವಿಧಾನ ಫಲಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಬ್ರಾಹ್ಮಣನು ಹೇಳುತ್ತಾನೆ, ಅಪರಂಜಿಯಿಂದ ರತ್ನ ಖಚಿತವಾದ ವಾಮನ ಮೂರ್ತಿಯನ್ನು ತನ್ನ ಶಕ್ತಿಗನುಸಾರವಾದ ಪರಿಮಾಣದಲ್ಲಿ ಮಾಡಿಸಿ ವಿಧಿ ಮಂತ್ರಪೂರ್ವಕವಾಗಿ ಪಾದುಕ ಛತ್ರಿಗಳೊಡಗೂಡಿರುವಂತೆ ಮಾಡಿ ವಿಧಿಯಂತೆ ಆ ಮೂರ್ತಿಗೆ ಸ್ನಾನ ಪೂಜಾದಿಗಳನ್ನು ಮಾಡಿ
ವಿದ್ಯುಕ್ತ ಮಂತ್ರಗಳಿಂದ ಹೋಮವನ್ನು ಮಾಡಿ ಬ್ರಾಹ್ಮಣನನ್ನು ಸಿದ್ಧಪಡಿಸಿಕೊಳ್ಳಬೇಕು. ವರದ, ಅನಂತ, ಶ್ರೀಪತಿ, ಇಲ್ಲಿಗೆ ದಯಮಾಡಿಸು. ನೀನು ಸರ್ವಗತನಾಗಿದ್ದರೂ ನನಗೆ ಅನುಗ್ರಹ ಮಾಡುವುದಕ್ಕಾಗಿ ನಿನ್ನ ಅಂಶದಿಂದ ಈ ಸ್ಥಾನವನ್ನು ಅಲಂಕರಿಸು ಎಂದು ದೇವನನ್ನು ಆವಾಹಿಸಬೇಕು. ನೀನು ಈ ದ್ವಾದಶಿಯ ದಿನ ಆಕಾಶದಲ್ಲಿ ಯಾವ ನಕ್ಷತ್ರ ರೂಪದಿಂದ ಇರುವೆಯೋ ಆ ನಕ್ಷತ್ರವನ್ನು ನಾನು ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಾಗಿ ನಮಸ್ಕರಿಸುತ್ತೇನೆ ಎಂದು ನಕ್ಷತ್ರ ವಂದನೆ. ಲಕ್ಷ್ಮೀನಿವಾಸನೇ, ಕೇಶವ, ನಿರಾಕಾರನಾಗಿ ಸರ್ವವ್ಯಾಪಿಯಾಗಿರುವವನೇ, ನಾರಾಯಣ, ಪದ್ಮನಾಭನೇ, ನಿನಗೆ ನಮಸ್ಕಾರ ಎಂದು ಅಭಿಷೇಕ ಮಾಡಬೇಕು. ಸರ್ವವ್ಯಾಪಕನೇ, ಜಗತ್ಕಾರಣನೇ, ಸರ್ವಮಯನೇ, ಅಚ್ಯುತ, ಕೇಶವ, ನಿನಗೆ ನಮಸ್ಕಾರ. ಶ್ರವಣ ನಕ್ಷತ್ರದಿಂದ ಕೂಡಿದ ಈ ದ್ವಾದಶಿಯಲ್ಲಿ ಈ ಪೂಜೆಯನ್ನು ಪರಿಗ್ರಹಿಸು ಎಂದು ಪೂಜಿಸಬೇಕು. ದೇವದೇವೇಶ, ಶಂಖ ಚಕ್ರ ಗದಾಧರ, ಅಚ್ಯುತ, ಅನಂತ, ಗೋವಿಂದ, ವಾಸುದೇವ, ನಿನಗೆ ನಮಸ್ಕಾರ. ಇದು ಧೂಪ ಎಂದು ಧೂಪವನ್ನು ಹಾಕಬೇಕು. ನಿನ್ನ ತೇಜಸ್ಸಿನಿಂದ ಸರ್ವಲೋಕಗಳು ನಾಶರಹಿತಗಳಾಗಿ ವಿಸ್ತಾರವುಳ್ಳುವಾಗಲಿ. ನೀನೇ ಸರ್ವವ್ಯಾಪಕವಾದ ತೇಜಸ್ಸಾಗಿರುವೆ. ಜನಾರ್ದನನೇ, ನಿನಗೆ ನಮಸ್ಕಾರ ಎಂದು ಹೇಳಿ ದೀಪವನ್ನು ದರ್ಶಿಸಬೇಕು. ಬಲಿಯ ಬಂಧನಕ್ಕಾಗಿ ಅದಿತಿಯ ಗರ್ಭದಲ್ಲುದಿಸಿ ಮೂರಡಿಯಿಂದ ಆಕ್ರಮಿಸಿ ಲೋಕಗಳನ್ನು ಜಯಿಸಿದ ವಾಮನನಾದ ನಿನಗೆ ನಮಸ್ಕಾರ ಎಂದು ನೈವೇದ್ಯವನ್ನು ಅರ್ಪಿಸಬೇಕು. ನೀನು ದೇವತೆಗಳಿಗೆ ಇಷ್ಟನಾದವನು, ಯೋಗಿಗಳಿಗೆ ಪರಮಗತಿಯೂ ಆಗಿರುವೆ. ಜಲಶಯನ, ಜಗತ್ಕರ್ತ, ನಾನು ಅರ್ಪಿಸುವ ಅರ್ಘ್ಯವನ್ನು ಸ್ವೀಕರಿಸು ಎಂದು ಅರ್ಘ್ಯವನ್ನು ಅರ್ಪಿಸಬೇಕು. ಹೋಮ ಮಾಡಿದುದನ್ನು ಭುಜಿಸುವವನು, ಹೋಮ ದ್ರವ್ಯವನ್ನು ಸೃಷ್ಟಿಸುವವನು, ಹೋಮ ಮಾಡುವವನು, ಹೋಮ ದ್ರವ್ಯವು ನೀನೇ. ಸರ್ವಮೂರ್ತಿ, ಜಗತ್ಕರ್ತ, ಕೇಶವ, ನಿನಗೆ ನಮಸ್ಕಾರ ಎಂದು ಸ್ವಾಹಾ ಹೋಮ ಮಾಡಬೇಕು. ದೇವ, ದ್ರವ್ಯವೂ ಅನ್ನವೂ ನೀನೇ, ಜಲಮಯನೂ ವಸ್ತ್ರಮಯನೂ ನೀನೇ ಎಂದು ದಕ್ಷಿಣೆಯನ್ನು, ಜನಾರ್ದನ, ಪಾದುಕ ಛತ್ರದಾನದಿಂದ ಪ್ರೀತನಾಗು ಎಂದು ಛತ್ರಿ, ಪಾದರಕ್ಷೆ ಮೊದಲಾದವುಗಳನ್ನು ಅರ್ಪಿಸಬೇಕು. ಇಂದ್ರನು, ವರುಣನು, ಸೂರ್ಯನು, ಜಲವು, ಕೇಶವನು, ಶಿವನು, ಅಗ್ನಿಯು, ಕುಬೇರನೂ ಆದ ನಾಶರಹಿತನಾದ ದೇವನೇ, ನನ್ನ ಪಾಪವನ್ನು ಪರಿಹರಿಸು ಎಂದು ವಾಮನನನ್ನು ಸ್ತುತಿಸಬೇಕು. ಅನ್ನವೇ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಚಂದ್ರೇಂದ್ರ, ಸೂರ್ಯರು. ಅನ್ನವೇ ತ್ವಷ್ಟೃ, ಅನ್ನವೇ ಯಮಾಗ್ನಿಗಳು. ಹೀಗೆ ಸರ್ವರೂಪನೂ ನಾಶರಹಿತನೂ ಆದ ದೇವನು ನನ್ನ ಪಾಪವನ್ನು ಹೋಗಲಾಡಿಸಲಿ ಎಂದು ಕಮಂಡಲವನ್ನು ಅರ್ಪಿಸಬೇಕು. ವಾಮನ ದೇವನೇ, ನೀನೇ ಬುದ್ಧಿಧಾತೃವು. ದ್ರವ್ಯದಲ್ಲೂ ವಾಮನನಾದ ನೀನೇ ನೆಲೆಸಿರುವವನು. ವಾಮನನೇ, ನೀನೇ ದಾನ ಕೊಡುವವನಿಗೂ ತೆಗೆದುಕೊಳ್ಳುವವನಿಗೂ ಉತ್ತಾರಕನು. ವಾಮನನಾದ ನಿನಗೆ ನಮಸ್ಕಾರ ಎಂದು ಯಜಮಾನನು ಹೇಳಬೇಕು. ವಾಮನ ದೇವನನ್ನು ಪರಿಗ್ರಹಿಸುತ್ತೇನೆ. ವಾಮನ ದೇವನೇ ನನಗೆ ಕೊಡುತ್ತಿದ್ದಾನೆ. ವಾಮನ ದೇವನೇ ನಮ್ಮಿಬ್ಬರಿಗೂ ಉತ್ತಾರಕನು. ವಾಮನ ದೇವನಿಗೆ ನಮಸ್ಕಾರ ನಮಸ್ಕಾರ ಎಂದು ವಾಮನ ಮೂರ್ತಿಯನ್ನು ಪರಿಗ್ರಹಿಸುವ ಬ್ರಾಹ್ಮಣನು ಹೇಳಬೇಕು.
ಕಪಿಲವರ್ಣದ ಹಸುವಿನ ಅವಯವಗಳಲ್ಲಿ 14 ಲೋಕಗಳೂ ಇರುವವು. ಇಷ್ಟಾರ್ಥಪ್ರದವಾದ ಗೋವನ್ನು ದಾನ ಮಾಡುವ ಜನರು ಮನುಷ್ಯರಲ್ಲಿ ಸಫಲರು ಎಂದು ಗೋದಾನವನ್ನು ಮಾಡಬೇಕು. ದೇವತೆಗಳನ್ನು ಗರ್ಭದಲ್ಲಿ ಧರಿಸಿರುವವಳು ಸುಪೂಜಿತಳೂ ಆದ ಈ ಗೋವನ್ನು ನನ್ನ ಪಾಪವನ್ನು ಹೋಗಲಾಡಿಸುವ ನಿನಗೆ ಕೊಟ್ಟಿರುವೆನು. ನಾನು ನಿನ್ನನ್ನು ಕಳುಹಿಸಿಕೊಡುತ್ತೇನೆ, ಬೇರೆಯಾದ ನಿನ್ನ ಸ್ಥಳವನ್ನು ಅಲಂಕರಿಸು ಎಂದು ಬ್ರಾಹ್ಮಣನನ್ನು ಕಳುಹಿಸಬೇಕು. ವಿದ್ವಾಂಸನಾದ ಮನುಷ್ಯನು ಆಸಕ್ತಿಯುಳ್ಳವನಾಗಿ ಭಾದ್ರಪದ ಮಾಸದ ದ್ವಾದಶಿಯಲ್ಲಿ ಈಗ ಹೇಳಿದ ವಾಮನ ವ್ರತವನ್ನು ಎಲ್ಲಿ ಮಾಡಿದರೂ ಫಲವನ್ನು ಪಡೆಯುವನು. ಆದರೆ ಈ ವ್ರತವನ್ನು ಯಮುನಾ ಸಂಗಮದಲ್ಲೂ ಸರಸ್ವತೀ ತೀರ್ಥದಲ್ಲೂ ವಿಧಿಪೂರ್ವಕವಾಗಿ ಮಾಡಿದರೆ ಪುಣ್ಯವು 100ರಷ್ಟು ಹೆಚ್ಚಾಗುವುದು. ನಾನು ಈಗ ಕ್ಷೇತ್ರ ಸನ್ಯಾಸಿಯಂತೆ ಆಸಕ್ತಿಯಿಂದ ಭಕ್ತಿಪೂರ್ವಕವಾಗಿ ತೀರ್ಥ ಸೇವೆಯನ್ನು ಮಾಡಿ ಬಂದೆನು. ಆದುದರಿಂದಲೇ ಪಾಪಕರ್ಮಿಗಳಾದ ನೀವು ನನ್ನನ್ನು ಬಾಧಿಸಲಾರಿರಿ. ಶ್ರವಣ ನಕ್ಷತ್ರವು ದ್ವಾದಶಿ ತಿಥಿಯು ಸೇರಿದಾಗ ಅವೆರಡೂ ಒಂದು ಲುಪ್ತವಾಗದೆ ಸೇರಿರುವವರೆಗೂ ವ್ರತವನ್ನು ಮಾಡುತ್ತಲೇ ಇರಬೇಕು. ಯಮುನಾ ಸರಸ್ವತಿ ತೀರ್ಥ ಪ್ರಭಾವವು ಈಗ ಇಲ್ಲಿಯೇ ಪ್ರತ್ಯಕ್ಷವಾಗಿ ಕಾಣಿಸುತ್ತದೆ. ಶ್ರವಣ ದ್ವಾದಶಿಯ ಪ್ರಭಾವದಿಂದ ನಿಮಗೆ ಈ ಒಳ್ಳೆಯ ಗತಿಯು ಆಗುವುದನ್ನು ಎದುರಿಗೆ ನೋಡುವೆನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಬ್ರಾಹ್ಮಣನು ಹಾಗೆ ಹೇಳುತ್ತಿರಲು ಆಕಾಶದಲ್ಲಿ ದೇವದುಂದುಬಿ ಧ್ವನಿಯಾಯಿತು. ದೇವತೆಗಳು 1000 ಗಟ್ಟಲೆಯಾಗಿ ಸುರಿಸಿದ ಹೂಗಳ ಮಳೆಯು ಅಲ್ಲಿ ಭೂಮಿಯ ಮೇಲೆ ಸುರಿಯಿತು. ಆ ಪಿಶಾಚರ ಸುತ್ತಲೂ ವಿಮಾನಗಳು ಬಂದು ನಿಂತವು. ದೇವದೂತರು ಆ ಪ್ರೇತಗಳು ಕೇಳುವಂತೆ ಆಗ ಹೀಗೆ ಹೇಳಿದರು. ದೇವದೂತರು ಹೇಳುತ್ತಾರೆ, ನೀವು ಈ ಬ್ರಾಹ್ಮಣನೊಡನೆ ಮಾತನಾಡಿದುದರಿಂದಲೂ ಧರ್ಮ ವಿಚಾರವನ್ನು ತೀರ್ಥ ವಿಚಾರವನ್ನು ಕೇಳಿದುದರಿಂದಲೂ ಪಿಶಾಚ ಜನ್ಮದಿಂದ ವಿಮುಕ್ತರಾಗಿರುವಿರಿ. ದೇವಿ, ಆದುದರಿಂದ ಸರ್ವ ಪ್ರಯತ್ನದಿಂದಲೂ ಸತ್ಪುರುಷರೊಡನೆ ಸಂಭಾಷಣ ಮಾಡುವುದು ಉತ್ತಮ. ಅಲ್ಲದೆ ಸರಸ್ವತಿ ಸಂಗಮ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನಿಂದ ದುರಾತ್ಮರಾದ ಆ ಪಿಶಾಚಗಳಿಗೆ ಅಕ್ಷಯವಾದ ಸ್ವರ್ಗವು ಲಭಿಸಿತೆಂದು ಈ ತೀರ್ಥದ ಮಹಿಮೆಯನ್ನು ವ್ರತದ ಮಹಿಮೆಯನ್ನು ಮನಸ್ಸಿನಲ್ಲಿ ಭಾವಿಸಿಕೊಳ್ಳಬೇಕು. ತೀರ್ಥದ ಪ್ರಭಾವವನ್ನು ಕೇಳಿದುದರಿಂದಲೇ ಮುಕ್ತಿಫಲವು ಲಭಿಸಿತು. ಪಂಚಪಿಶಾಚಿಗಳಿಗೆ ಮುಕ್ತಿಯನ್ನುಂಟು ಮಾಡಿದ ಸರ್ವಧರ್ಮಗಳಿಗೂ ತಿಲಕಪ್ರಾಯವಾದ ಈ ವಿಚಾರವನ್ನು ಆಸಕ್ತಿಯಿಂದ ಹೇಳುವವನು ಕೇಳುವವನು ಪಿಶಾಚ ಜನ್ಮವನ್ನು ಪಡೆಯುವುದಿಲ್ಲ. ಪಿಶಾಚ ತೀರ್ಥವೆಂಬುದು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಅದರ ವಿಚಾರವನ್ನು ಕೇಳಿದ ಮಾತ್ರದಲ್ಲಿಯೇ ಮನುಷ್ಯನು ಮುಂದೆ ಪಿಶಾಚ ಜನ್ಮವಿಲ್ಲದವನಾಗುವನು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ ಸರ್ವತೀರ್ಥೆ ಯಮುನಾ ಸಂಗಮ ಪ್ರಭಾವೋ ನಾಮ ಚತುಸ್ಸಪ್ತತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 175ನೆಯ ಅಧ್ಯಾಯವಾದ ಮಥುರೆಯ ಕೃಷ್ಣ ಗಂಗಾ ಕ್ಷೇತ್ರ ಮಹಿಮೆ, ಆ ಕ್ಷೇತ್ರದಲ್ಲಿ ವ್ಯಾಸ ಮಹರ್ಷಿಗಳು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದುದು, ಆ ಕ್ಷೇತ್ರಕ್ಕೆ ಬಂದ ಪಾಂಚಾಲ ದೇಶದ ಸುಂದರಿಯಾದ ಬಾಲವಿತಂತು ವೇಶ್ಯೆಯರ ಸಹವಾಸದಿಂದ ದುರಾಚಾರೆಯಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ
ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.